ಸರ್ವರಿಗೂ ಸ್ವಾಗತ. ಎಲ್ಲರ ಸಹಾಯ ಸಹಕಾರ ಇರಲಿ ಸ್ನೇಹಿತರೆ. ನಮ್ಮ ನಡೆ ಸತ್ಯದ ಕಡೆ, ನೈಜ ಸುದ್ದಿಗೆ ಆದ್ಯತೆ ನೀಡಲಾಗುವುದು. ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ, ಉಪಾಧ್ಯಕ್ಷ, ಸೆಕ್ರೆಟರಿ ಹಾಗೂ ಈ ಚಿಕ್ಕೋಡಿ ಲೋಕಸಭೆಯಲ್ಲಿ ಬರುವಂಥ ಎಲ್ಲ ಶಾಸಕರಿಗೆ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸುತ್ತಾ, ಇವತ್ತು ಚಿಕ್ಕೋಡಿ ಲೋಕಸಭೆಯಲ್ಲಿ ಒಂದು ಹೊಸ ಇತಿಹಾಸ ಏನಂದರೆ, ನಮ್ಮದೇ ಅಂತ ಶಕ್ತಿ ಇದೆ. 8 ಮತಕ್ಷೇತ್ರದಲ್ಲಿ ನಾವು ರಾತ್ರಿ ಕೊಟ್ಟಂಥ ಸಂದೇಶನ ಮನೆ ಮನೆಗೆ ಮುಡಿಸುವಂಥ ಒಂದು ಕಾರ್ಯಪಡೆಯನ್ನು ನಾವು ತಯಾರು ಮಾಡ್ಕೊಂಡಿದ್ದೇವೆ. ಸೊ ಆ ನೇತೃತ್ವವನ್ನು ಜೀವನ್ ಮಾಂಜನಕರಲ್ಲಿ, ವಿಠಲಲ್ಲಿ, ವಿಶಾಲಲ್ಲಿ ಅನೇಕ ಮುಖಂಡರ ಮುಖಾಂತರ ಇವತ್ತು ಪ್ರತಿ ತಾಲೂಕದಲ್ಲಿ ನಮ್ಮದೇ ಅಂತ ಶಕ್ತಿ ಕೊಟ್ಟು ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಶಕ್ತಿ ಕೊಟ್ಟಂಥ ಯಶಸ್ವಿ ಯಾವತ್ತಪ್ಪ ಅಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಮುಖಾಂತರ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದೀವಿ. ಸೊ ಆದ ನಂತರ ನಮಗೆ ಎರಡನೇ ಚಾಲೆಂಜ್ ಆಗುತ್ತೆ ಒಂದಪ್ಪ ಅಂತಂದ್ರೆ, ಚಿಕ್ಕೋಡಿ ಲೋಕಸಭಾದಲ್ಲಿ ನಮ್ಮದೇ ಅಂತ ಒಂದು ಶಕ್ತಿನ ಸ್ಥಳೀಯ ಶಾಸಕರು ಜೊತೆಗೆ ನಮ್ಮದೇ ಅಂತ ಯುವಕರ ಪಡೆ ಮುಖಾಂತರ ಹೊಸ ಯುವಕರನ್ನ ಇವತ್ತು ರಾಜಕೀಯದಲ್ಲಿ ಶ್ರೀಮಂತರು ಮತ್ತೆ ರಾಜಕಾರಣಿ ಮಕ್ಕಳನ್ನ ಅವ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಬಡ ಜನರು ಏನಪ್ಪಾ ಅಂದ್ರೆ ಯುವಕರನ್ನ ರಾಜಕೀಯ ತರಬೇಕಂತ ಹೇಳಿ ನಮ್ಮದು ಗುರಿ ಇರ್ತಲ್ಲದು. ಸೊ ಆ ಗುರು ಕೊಂಡು ಏನ್ ಮಾಡಿಪ್ಪ ಅಂದ್ರೆ, ಪ್ರತಿ ಹಳ್ಳಿ ಏನಪ್ಪಾ ಅಂತಂದ್ರೆ ದುಡ್ಡಿಂದೆ ನಮ್ಮ ಶಕ್ತಿಯನ್ನು ತೋರಿಸಬೇಕಂತ ಇವತ್ತು ವೇದಿಕೆ ಮೇಲೆ ಕೂತಂತ ಎಲ್ಲರೂ ಯುವಕರು ಏನಪ್ಪಾ ಅಂತಂದ್ರೆ ಬಡತನದಿಂದ ಮತ್ತು ಕಾರ್ಯಕರ್ತರ ಜೊತೆ ಇರುವಂತ ನಮ್ಮ ಯುವಕರು ಯುವಕರು ತರಬೇಕಾದ್ರೆ ಮುಂಚಿನೊಳಗೆ ಏನಪ್ಪಾ ಅಂದ್ರೆ ಎಲ್ಲ ಯುವಕರು ಪಾತ್ರ ಬಹಳ ಮಹತ್ವದಲ್ಲಿ. ಸೊ ಆ ರೀತಿ ಏನಪ್ಪಾ ಅಂತಂದ್ರೆ ಅದೇ ಒಂದು ಶಕ್ತಿ ಕಟ್ಕೊಂಡು ಚಿಕ್ಕೋಡಿ ಲೋಕಸಭೆಯಲ್ಲಿ 2 ಇತಿಹಾಸ ನಿರ್ಮಾಣ ಮಾಡಿದ್ದೀವಿ. ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ, ಸಾಮಾನ್ಯ ಕಾರ್ಯಕರ್ತರು ಸಾಮಾನ್ಯ ಮನೆಗೆ ಏನಪ್ಪಾ ಅಂತಂದ್ರೆ ಸಮಸ್ಯೆಗಳನ್ನು ಬಂದಾಗ ಅವ್ರಿಗೆ ಸ್ಪಂದಿಸುವಂಥ ಕೆಲಸವನ್ನ ಯುವಕರು ಏನಪ್ಪಾ ಅಂದ್ರೆ ಮಾಡಬೇಕು. ಇದರ ಕಾರಣ ಏನಪ್ಪಾ ಅಂತಂದ್ರೆ, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮುಖಾಂತರ, ಸನ್ಮಾನ್ಯ ಲೋಕಸಭೆ ಸದಸ್ಯರಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಮುಖಾಂತರ, ಅದೇ ರೀತಿ ಅಂತ ಸನ್ಮಾನ್ಯ ರಾಹುಲ್ ಜಾರಕಿಹೊಳಿ ಮುಖಾಂತರ ಏನಪ್ಪಾ ಅಂತಂದ್ರೆ ಒಂದು ಹೊಸ ಇತಿಹಾಸವನ್ನ ಈ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡ್ತಾ ಇದೀವಿ. ಈ ತರ ನಾಯಕತ್ವ ಗುಣಗಳನ್ನು ತೋರ್ಬೇಕಂತ ಹೇಳ್ಕಿಂದ ಇಡೀ ರಾಜ್ಯ ಮಟ್ಟದಾಗ ಏನಪ್ಪಾ ಅಂತಂದ್ರೆ ಸಂತೋಷ್ ಲಾಡ್ ಅವರಾಗಲಿ, ಪ್ರಿಯಾಂಕಾ ಜಾರಕಿಹೊಳಿ ಅಂತವರಲ್ಲಿ, ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ಮೆಲ್ಲರ ಪ್ರಿಯಾಂಕಾ ಕರಿಗಾರಂತ ವ್ಯಕ್ತಿಗಳಲ್ಲ ಇವತ್ತು ವಿಧಾನಸೌಧದಾಗ ಏನಪ್ಪಾ ಅಂತಂದ್ರೆ ಒಂದು ಪುಲೀಸರ ಕಲಿಸುವಂತ ಒಂದು ಚಟುವಟಿಕೆಯಲ್ಲಿ ಪ್ರಾರಂಭ ಆಗಿತ್ತಪ್ಪ ಅಂತಂದ್ರೆ ಇದು ಯೂತ್ ಕಾಂಗ್ರೆಸ್ನಿಂದ. ಸೊ ಆ ತರ ಒಂದು ಶಕ್ತಿ ಬರಬೇಕಾದ ಕಾರಣ ಏನಪ್ಪಾ ಅಂತಂದ್ರೆ ಕೆಳಮಟ್ಟದಿಂದ ಏನಪ್ಪಾ ಅಂತಂದ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ನಾಯಕರಾಗಿ ಬಂದ ಮಾತ್ರ ಸಾಧ್ಯ ಅಂತ ಹೇಳ್ಕಿಂದ ಚುನಾವಣೆ ಮುಖಾಂತರ ಏನಪ್ಪಾ ಅಂತಂದ್ರೆ ಅವಕಾಶ ಮಾಡಿಕೊಟ್ಟಂತ ಒಂದು ವೇದಿಕೆ ಐತಿ. ಈ ವೇದಿಕೆ ಮುಖಾಂತರ ಮುಂದೆ ಬಂದಾಗ ನಾವು ಯುವಕರು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಪೌರಸಭೆಗಳಿಗೆ ಏನಪ್ಪಾ ಅಂತ ನಾವು ಯುವಕರು ಕೆಲಸ ಮಾಡ್ತೀವಿ. ಸೊ ಸಾಮಾನ್ಯ ಚಿಕ್ಕೋಡಿ ಲೋಕಸಭಾದಾಗ ಪಡೆಗಳನ್ನ ಏನಪ್ಪಾ ಅಂತಂದ್ರೆ ಸ್ಥಳೀಯ ಶಾಸಕರ ಮುಖಾಂತರ ಏನಪ್ಪಾ ಅಂತಂದ್ರೆ ಕೆಲಸ ಮಾಡುವಂಥ ಅವಕಾಶ ಮಾಡಿಕೊಟ್ಟರು. ಸೊ ಅದಕ್ಕೆ ನಾವು ಏನಪ್ಪಾ ಅಂತಂದ್ರೆ ರಾಜಕಾರಣಕ್ಕೆ ಯುವಕರು ಬರಬೇಕಂತ ಹೋಗೈತಿ. ಸೊ ಆ ಹೋಗನ್ನ ಶಕ್ತಿ ಹೆಂಗಾಗಬೇಕಪ್ಪ ಅಂದ್ರೆ ಕಾರ್ಯ ಮತ್ತು ಕೆಲಸ ಮುಖಾಂತರ ಒಂದು ಪರಿವರ್ತನೆ ಆಗಬೇಕಂತ ನಮ್ಮೆಲ್ಲ ಆಸೆ ಐತಿ. ಅದಕ್ಕೆ ಬಾಬಾ ಸಾಹೇಬ್ರು ಏನಪ್ಪಾ ಅಂತಂದ್ರೆ ಪೊಲಿಟಿಕಲ್ ಮಾಸ್ಟರ್ ಕೇ ಅಂದರು. ಆ ಕೇ ಜಾಗ ಏನಪ್ಪಾ ಅಂತಂದ್ರೆ ನಮ್ಮಂತ ಕೆಲಸ ಮಾಡುವಂಥ ಯುವಕರು ಏನಪ್ಪಾ ಅಂತಂದ್ರೆ ಅವಕಾಶ ನಿಮಗೂ ಐತೆ, ಒಂದು ವೇದಿಕೆಗಳಿಗೆ ಅವಕಾಶ ಐತೆ. ಸೊ ಅದಕ್ಕೆ ಎಲ್ಲರೂ ಮುಂದೆ ಮಾಡುವಂಥ ಹೊಸ ಇತಿಹಾಸಗಳನ್ನ ಸಾರ್ವಜನಿಕ ವಿಚಾರಗಳ ಸಮಸ್ಯೆಗಳನ್ನ ಬಗೆಹರಿಸುವಂಥ ಕೆಲಸ ಮಾಡುವಂಥ ಈ ವೇದಿಕೆ ಮೇಲೆ ಅಭಿನಂದನೆ ಕಾರ್ಯಕ್ರಮದ ಜೊತೆಗೆ ಸಾರ್ವಜನಿಕ ಸಮಸ್ಯೆಗಳನ್ನು ತಿಳಿಸುವಂಥ ಅವರಲ್ಲಿ ವಿನಂತಿ ಮಾಡುತ್ತಾ ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂಥ ವೇದಿಕೆಯ ಎಲ್ಲ ಕರ್ನಾಟಕ ಮಾತೃಗೂ ಹೃದಯಪೂರ್ವಕ ಧನ್ಯವಾದ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಆತ್ಮೀಯ ಸ್ನೇಹಿತರೆ, ಎಲ್ಲರೂ ಚಂದ್ರೋದಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಈ ಸುದ್ದಿಯನ್ನು ಶೇರ್ ಮಾಡಿ. ಜೈ ಭೀಮ್.